ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಮೊದಲಿಗೆ ರಾಜೇಶ್ವರಿ ಅಲ್ಲ ಪುಟ್ಟಕ್ಕ ಮಗಳು ಸತ್ತೋಳೆ ಅಂತ ಹೇಳಿ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳೋದನ್ನ ಬಿಟ್ಟು ಮೆಸ್ ಶುರು ಮಾಡಿದ್ಯಲ್ಲ ಇಷ್ಟು ಬೇಗ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಏನು ಮಾತಾಡದೆ ಬಿಂದಿಗೆ ತಗೊಂಡು ನೀರು ತರಕ್ಕೆ ಅಂತ ಹೋಗ್ತಾರೆ. ಆಗ ಗೋಪಾಲರು, ಪುಟ್ಟಮ್ಮಿ ಎಲ್ಗೆ ಹೋಗ್ತಾ ಇದೆಯಾ, ಕೊಡು ನಾನು ನೀರು ತಗೊಂಬರ್ತೀನಿ ಅಂತ ಹೇಳ್ತಾರೆ. ಆಗ ರಾಜೇಶ್ವರಿ, ಕೊಡು ಪುಟ್ಟಕ್ಕ, ಅಲ್ಲ ಬೇಸಿಗೆಗೆ ಯಾರ ಮನೆಯಲ್ಲಿ ನೀರು ಇಲ್ದಿರ ಇದ್ರೂ ನಿನ್ಗೋಸ್ಕರ ಆದ್ರೂ ನೀರನ್ನ ತಗೊಂಬರ್ತಾನೆ. ಅಂದ್ರೆ ಬಾವಿ ತೋಡಾದ್ರೂ ಪರವಾಗಿಲ್ಲ, ಬೋರ್ನ ಕೊಡ್ದಾದ್ರೂ ಪರವಾಗಿಲ್ಲ, ನಿನಗೆ ಅಂದ್ರೆ ನೀರು ತಗೊಂಬರ್ತಾನೆ, ಕೊಡೋದನ್ನ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ನೋಡು ಬಿಸಿಲಲ್ಲಿ ನೀನು ಉರ್ಕೊಂಡು ಬಂದಿದ್ಯಾ ಅಂತ ನನಗೆ ಚೆಂದಾಗೆ ಗೊತ್ತೈತೆ. ಒಂದು ಲೋಟ ತಣ್ಣಗಿರೋ ಮಜ್ಜಿಗೆನ ಕೊಡ್ತೀನಿ, ಅದನ್ನ ಕುಡಿ, ಆವಾಗಾದ್ರೂ ನೆತ್ತಿ ಸ್ವಲ್ಪ ತಂಪಕ್ಕಾಗುತ್ತೆ. ನಮ್ಮ ಪುಟ್ಟಮ್ಮಿ ಯಾರೇ ಅನಾಥರು, ಗತಿ ಇಲ್ದೆ ಇರೋರು, ಮತ್ತೆ ದಿಕ್ಕು ದೆಸೆ ಇಲ್ದವರು ಮನೆ ಹತ್ರ ಬಂದ್ರೆ ಮುಲಾಜಿ ಇಲ್ದೆ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸ್ತಾಳೆ. ನೀನು ಕೂಡ ಸಂಕೋಚ ಪಡ್ಕೋಬೇಡ, ಆರಾಮಾಗಿ ಮೆಸ್ಸಲ್ಲಿ ಹೋಗಿ ಕುತ್ಕೋ, ಮಜ್ಜಿಗೆ ಕುಡ್ಕೊಂಡು ಹೋಗುವಂತೆ ಅಂತ ಹೇಳ್ತಾರೆ. ಆಗ ರಾಜೇಶ್ವರಿ, ಪರವಾಗಿಲ್ಲ ಕಣಯ್ಯ, ಅಳಿಸಿದ್ದು ಪಳಿಸಿದ್ದು ತಿನ್ಕೊಂಡು ಪಸಂದಾಗೆ ಮಾತಾಡೋದನ್ನ ಕಲ್ತಿದ್ಯಾ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಅಳಿಸಿದ್ದಕ್ಕೆ ಆಸೆ ಪಟ್ಟಿದ್ದು ನೀನು, ನಾನಲ್ಲ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ, ಇಬ್ರು ಅದೇನು ಅಂತ ಮಾತಾಡ್ತಿದ್ದೀರಾ ರಾಜವ್ವ, ಬಾ ಒಳಗ್ ನಡಿ ಮಾತಾಡೋಣ ಅಂತ ಹೇಳ್ತಾರೆ. ಆಗ ರಾಜೇಶ್ವರಿ, ಹೌದೌದು, ನೆಂಟಸ್ತನ ಬೆಳ್ಸಕ್ಕೆ ಈ ಜಾಗ ಬಿಟ್ರೆ ಬೇರೆ ಜಾಗ ಇಲ್ಲ ನೋಡು ನನಗೆ. ನೋಡು ನೀನು ಈ ರೀತಿ ಮೊಖನ ಸಿಂಡಿಸ್ಕೊಂಡ್ಬಿಟ್ರೆ ಎದ್ರುಕೊಂಡು ವಾಪಸ್ ಹೋಗಕ್ಕೆ ನಾನು ಸಹನ ಅಲ್ಲ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಪುಟ್ಟಕ್ಕ ಅವ್ರಿಗೆ ಬೇಜಾರಾಗುತ್ತೆ. ಆಗ ರಾಜೇಶ್ವರಿ, ಅಲ್ಲ ಪುಟ್ಟಕ್ಕ, ನಾನಿವಾಗ ಏನಂದೆ ಅಂತ ಮುಖನ ಆ ಥರ ಮಾಡ್ಕೊಂಡಿದ್ಯಾ? ಸಹನ ಸತ್ತಿರೋ ಊರಿ ಇನ್ನೂ ಕಮ್ಮಿನೇ ಆಗಿಲ್ಲ, ಇಷ್ಟು ಬೇಗ ಮೆಸ್ನ ಶುರು ಹಚ್ಕೊಂಡಿದ್ಯಲ್ಲ ನೀನು. ಸಹನ ಸತ್ತಾಗ ಹತ್ತಿದ್ದೇನೋ, ಗೋಳಾಡಿದ್ದೇನೋ, ಊಟ ಬಿಟ್ಟಿದ್ದೇನೋ, ಸಾಯ್ತೀನಿ ಅಂತ ಕಣ್ಣೀರ್ ಹಾಕಿದ್ದೇನೋ, ಏನೇ ಹೇಳು ಪುಟ್ಟಕ್ಕ, ನಟನೆ ಮಾತ್ರ ಸಖತ್ತಾಗಿ ಮಾಡ್ತೀಯಾ. ಅಷ್ಟಕ್ಕೂ ಈ ನಟನೆ ಎಲ್ಲ ನೀನು ಎಲ್ಲಿ ಕಲ್ತೆ? ಓಹೋ, ಇದೆಲ್ಲ ಕಲ್ತಿರೋದಲ್ಲ, ರಕ್ತದಲ್ಲೇ ಬಂದಿರೋದಲ್ವೇ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ತಲಾಟೆ ಮಾತಾಡದೆ ಇಲ್ಲಿಂದ ಹೋಯ್ತಾ ಇರೋ ಅಂತ ಬೈತಾರೆ. ಆಗ ರಾಜೇಶ್ವರಿ, ಯಾಕಯ್ಯ ನಿನ್ನ ಹೆಂಡ್ರತವು ನಾನು ಮಾತಾಡಿದ್ರೆ ನಿನ್ಗೆ ತಡ್ಕೊಳಕ್ಕೆ ಆಗ್ತಿಲ್ವಾ? ಅಲ್ಲ ಪುಟ್ಟಕ್ಕ, ಏನು ಮಾಡೋಕ್ಕಾಗಲ್ಲ ಬಿಡು, ನೀನಿರೋ ಜಾಗನೇ ಅಂಥದ್ದು. ಯಾಕೆ ಅಂತಂದರೆ ನಿನ್ನ ಮಗಳು ಇದೇ ಜಾಗದಲ್ಲಿ ಮೂಗಿ ಹಂಗೆ ಇದ್ಲು, ಮತ್ತೆ ಮೇಷ್ಟನ ಮದುವೆ ಆಗಿ ಕಣ್ಮರೆ ಆಗೋದ್ಲು. ಇನ್ನು ನಿನ್ನ ಎರಡನೇ ಮಗಳು ಏನೋ ಓದಿ ದಬ್ಬಾಗ್ತೀನಿ ಅಂತ ಅಂದವಳು ಈಗ ಬಂಗಾರಮ್ಮನ ಮನೆಯಲ್ಲಿ ಲೆಕ್ಕಕ್ಕಿಲ್ದಿರೋ ಚಪ್ಪಲಿ ಹಂಗೆ ಒಂದು ಮೂಲೆಯಲ್ಲಿ ಬಿದ್ದೋಳೆ. ಇವಾಗ ನಿನ್ನ ಮೂರನೇ ಮಗಳು ಸರ್ದಿ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕರು, ರಾಜವ್ವ ಹಿಂಗೆಲ್ಲ ಮಾತಾಡ್ಬೇಡ ನೀನು ಅಂತ ಹೇಳ್ತಾರೆ. ಆಗ ರಾಜೇಶ್ವರಿ, ಹೌದು ಪುಟ್ಟಕ್ಕ, ಬ್ಯಾಡದೇ ಇರೋ ವಿಷಯದ ಬಗ್ಗೆ ಮಾತಾಡಿ ನಾನು ಯಾಕೆ ಕೆಟ್ಟೋಳಾಗಬೇಕು? ಮೂರನೇ ಮಗಳು ಕೂಡ ಏನೋ ಇಂಥದ್ದೊಂದು ಕಿತಾಪತಿ ಮಾಡಿಕೊಂಡು ಊರ್ ಜನರು ಬಾಯಿಗೆ ಆಹಾರ ಆಗ್ತಾಳೆ ಬಿಡು ಅಂತ ಹೇಳ್ತಾರೆ. ಆಗ ಗೋಪಾಲರು ರಾಜಿ ಅಂತ ಕೋಪದಲ್ಲಿ ಹೇಳ್ತಾರೆ. ಆಗ ರಾಜೇಶ್ವರಿ, ಅಯ್ಯ ಸುಮ್ಕಿರಯ್ಯ, ನಾನು ಇನ್ನೂ ಮಾತೇ ಮುಗ್ದಿಲ್ಲ. ಅಲ್ಲ ಪುಟ್ಟಕ್ಕ, ನನ್ನ ಮೇಲಿರೋ ಜಿದ್ದಿಗೆ ನಿನ್ನ ಮಗಳನ್ನ ದೊಡ್ಡ ಕಾಲೇಜ್ಗೇನೋ ಸೇರಿಸಿದ್ಯಾ? ಅವಳು ನಿನ್ನ ಎರಡನೇ ಮಗಳಿಗಿಂತ ಚೆಂದಾಗೆ ಓದ್ಕೊಂಡವಳೆ, ಅಲ್ಲೇ ಇರೋ ಯಾವುದೋ ಹುಡುಗನ್ನ ಅವಳು ನೋಡ್ಕೊತಾಳೆ ಬಿಡು. ಇಷ್ಟಾಗೆ ಒಬ್ಬ ಹುಡುಗನ್ನ ನಿಮ್ಮ ಮನೆಗೆ ಕರ್ಕೊಂಬಂದು ಇವನು ನನ್ನ ಫ್ರೆಂಡ್ ಅಂತ ಹೇಳ್ತಾಳೆ. ಅವಾಗ ನೀನು ಅವನಿಗೆ ಊಟಕ್ಕೆ ಇಕ್ತ್ಯಾ? ಆಗ ಹುಡುಗ, ತೇಟ್ ನಮ್ಮ ಅವ್ವ ಮಾಡಿರೋ ಅಡುಗೆ ಥರನೇ ಐತೆ ಅಂತ ಹೇಳ್ತಾನೆ. ಆಗ ನೀನು ಖುಷಿಯಾಗಿ, ಇನ್ಮೇಲೆ ಸಂಕೋಚ ಪಡ್ಕೊಳಕ್ ಹೋಗ್ಬೇಡಪ್ಪ, ದಿನ ಮೆಸ್ಸಿಗೆ ಬಂದು ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತೀಯ. ಅವನು ಪ್ರತಿದಿನ ನಿಮ್ಮ ಮೆಸ್ಸಿಗೆ ಬಂದು ಊಟ ಮಾಡಿಕೊಂಡು ಊಟ ಚೆನ್ನಾಗೈತೆ ಅಂತ ಹೇಳ್ತಾನೆ. ಆಮೇಲೆ ಒಂದಲ್ಲ ಒಂದಿನ ನಿನ್ನ ಮೂರನೇ ಮಗಳನ್ನ ಆರಿಸ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ ಅಂತ ಹೇಳ್ತಾರೆ. ಪುಟ್ಟಕ್ಕ ಅವರು ಕೋಪದಿಂದ ರಾಜಿನೇ ನೋಡ್ತಿರ್ತಾರೆ. ಆಗ ರಾಜೇಶ್ವರಿ, ಏನ್ ಮಾಡಕ್ಕಾಗುತ್ತೆ ಪುಟ್ಟಕ್ಕ, ನಿನ್ನ ಬದುಕಂಗೆ ನಿನ್ನ ಮಕ್ಕಳು ಬದುಕು ಕೂಡ ಖಂಡಿತ ಮೂರ ಬಟ್ಟೆ ಆಗ್ಬಿಡುತ್ತೆ. ಅದಕ್ಕೆ ನೀನ್ ಯಾಕೆ ಒಂದು ಕೆಲಸ ಮಾಡಬಾರ್ದು, ನೀನ್ ಯಾಕೆ ಈ ಊರನ್ನ ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ತಾರೆ. ಆಗ ಗೋಪಾಲರು ರಾಜಿ ಅಂತ ಹೇಳಿ ಒಳಗಕ್ಕೆ ಹೋಗ್ತಾರೆ. ಆಗ ರಾಜೇಶ್ವರಿ, ಬೇಡ ಬಿಡಯ್ಯ, ನೀ ಏನು ತೊಂದರೆ ತಗೊಳಕ್ ಹೋಗ್ಬೇಡ ಪುಟ್ಟಕ್ಕ, ನಾನಿನ್ನ ಬರ್ತೀನಿ, ನಾನು ಹೇಳಿರೋದ್ರ ಬಗ್ಗೆ ಯೋಚನೆ ಮಾಡು ಆಯ್ತಾ ಅಂತ ಹೇಳಿ ಬಿಂದಿಗೆ ತಗೊಂಡು ಗೋಪಾಲ್ ಅವ್ರ ಕೈಲಿ ಇಟ್ಟು, ಹೋಗಯ್ಯ ನೀರು ತಗೊಂಬ ಹೋಗಿ ನೀನು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಗೋಪಾಲ್ ಅವರು, ಇನ್ನೊಂದ್ಸರಿ ನೀನು ಈ ಕಡೆ ಬಂದಿದ್ಯಾ ಅಂದ್ರೆ ನಿನ್ನನ್ನ ಬಾವಿಗೆ ಹಾಕೋದು ಅಂತ ಬೈತಾರೆ. ಆಗ್ತೀಯ ಅಂತ ಬೈಕೊಂಡು ರಾಜೇಶ್ವರಿ ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಶಿವಾನಿ ಕಾಲೇಜ್ ಆಚೆ ನಿಂತಿರ್ತಾರೆ. ಆಗ ಪುರುಷಿ ಅಲ್ಲಿಗೆ ಬಂದು ಯಾವುದೋ ನೋಟ್ಸ್ನ ಕೇಳ್ತಾರೆ. ನಾನು ತಂದಿಲ್ಲ ಅಂತ ಶಿವಾನಿ ಹೇಳ್ತಾರೆ. ಆಗ ಪುರುಷಿ ಸರಿಯಾಗಂದ್ರೆ ಬಾ ನನ್ನ ಜೊತೆ ಅಂತ ಹೇಳಿ ಶಿವಾನಿ ಕೈ ಇಟ್ಕೊಂತಾರೆ. ಆಗ ಶಿವಾನಿ, ಪುರುಷಿ ಯಾಕೆ ನನ್ನ ಕೈ ಇಟ್ಕೊಂಡಿದ್ಯಾ ಬಿಡು ಅಂತ ಹೇಳಿ ಬಿಡಿಸ್ಕೊಂತಾರೆ.
ಆಗ ಪುರುಷಿ ಶಿವಾನಿ, ಹೆಂಗಿದ್ರು ನೋಟ್ಸ್ ತಂದಿಲ್ಲ ಅಂತ ಹೇಳ್ತಿದ್ಯಾ ಅಲ್ವಾ, ನಿನ್ನನ್ನು ನಾನೇ ನನ್ನ ಬೈಕಲ್ಲಿ ಮನೆಗೆ ಬಿಡ್ತೀನಿ, ನಿನ್ನನ್ನು ಡ್ರಾಪ್ ಮಾಡ್ದಂಗೂ ಆಗುತ್ತೆ, ಜೊತೆಗೆ ನನಗೆ ನೋಟ್ಸ್ ಕೂಡ ಸಿಕ್ತಂಗೆ ಆಗುತ್ತೆ, ಹಾಗೆ ನಾವಿಬ್ರು ಜಾಲಿಯಾಗಿ ಬೈಕಲ್ಲಿ ಅಂತ ಹೇಳ್ತಾರೆ. ಆಗ ಶಿವಾನಿ ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳ್ತಾರೆ. ಆಗ ಪುರುಷಿ ಯಾಕೆ ಶಿವಾನಿ ಏನಾಯ್ತು ಅಂತ ಕೇಳ್ತಾರೆ. ಆಗ ಶಿವಾನಿ ನನಗೆ ತಲೆನೋಯ್ತಿದೆ, ದಯವಿಟ್ಟು ಇರಿಟೇಟ್ ಮಾಡಬೇಡ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸಚಿನ್ ಸುಮಾ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಶಿವಾನಿ, ಹಾಯ್ ಸಚಿನ್, ಇವತ್ತು ಕ್ಲಾಸು ಸ್ವಲ್ಪ ಪ್ರೊಲಾಂಗ್ ಅಂತ ಅನ್ನಿಸ್ತು ಅಲ್ವಾ, ಹಾಗೆ ಆಚೆ ಕಡೆ ಹೋಗಿ ಮೈಂಡ್ ರಿಫ್ರೆಶ್ ಮಾಡಿಕೊಂಡು ಬರಬೇಕು ಅಂತ ಅನಿಸ್ತಿದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಸಚಿನ್, ಆ ಥರ ಏನಿಲ್ವಲ್ಲ, ಇವತ್ತು ಕ್ಲಾಸು ತುಂಬಾ ಇಂಟ್ರೆಸ್ಟ್ ಆಗಿತ್ತು, ಲೈಬ್ರರಿಗೆ ಹೋಗಿ ಸ್ವಲ್ಪ ರಿವೈಸ್ ಮಾಡಿದ್ರೆ ತಲೆಯಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಸುಮ್ಮ, ಹೌದೌದು, ಇವತ್ತು ಕ್ಲಾಸಲ್ಲಿ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆಗ ಸಚಿನ್ನು, ಹೌದು ನನಗೂ ಹಾಗೆ ಅನ್ನಿಸ್ತು ಅಂತ ಹೇಳ್ತಾರೆ. ಆಗ ಶಿವಾನಿ ಕ್ಲಾಸಿಂದ ಆಚೆ ಬಂದ್ಮೇಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಬೇಕಾ ಅಂತ ಕೇಳ್ತಾರೆ. ಆಗ ಪುರುಷಿ ಶಿವಾನಿಗೆ ತಲೆ ನೋತಿದ್ಯಂತೆ ಅಂತ ಹೇಳ್ತಾರೆ. ಆಗ ಸಚಿನ್, ನನಗೂ ಕೂಡ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆ, ಶಿವಾನಿಗೂ ತಲೆನೋವು ಅಂತಂದ್ರೆ ನಾವ್ಯಾಕೆ ಎಲ್ಲರೂ ಕಾಫಿ ಕುಡಿಯೋಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಆಗ ಶಿವಾನಿ, ನಾನು ರೆಡಿ ಅಂತ ಹೇಳ್ತಾರೆ. ಆಗ ಪುರುಷಿ, ಸರಿ ಬನ್ನಿ ಹಂಗಂದ್ರೆ ಎಲ್ಲರೂ ಕೂಡ ಹೋಗೋಣ ಅಂತ ಹೇಳ್ತಾರೆ. ಆಗ ಸುಮಾ, ಪರವಾಗಿಲ್ಲ ನಾನು ಬರೋದಿಲ್ಲ, ನೀವೆಲ್ಲ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಆಗ ಪುರುಷಿ, ಏನೂ ಆಗಲ್ಲ ಬಾ ಸುಮಾ ಅಂತ ಹೇಳ್ತಾರೆ. ಆಗ ಶಿವಾನಿ, ಕೆಫೆಗೆ ಬಂದರೆ ಕಾಫಿ ಆರ್ಡ್ರ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಅನ್ನಿಸ್ಬೇಕು, ಅದಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಸುಮಾ, ಹೌದು ನನ್ನ ಹತ್ರ ದುಡ್ಡಿಲ್ಲ, ಒಂದು ವೇಳೆ ದುಡ್ಡಿದ್ರೂ ಕೂಡ ನಾನು ನಿಂತರ ಸುಮ್ಮನೆ ಖರ್ಚು ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಪುರುಷಿ, ಸುಮಾ ದುಡ್ಡು ನಾನು ಕೊಡ್ತೀನಿ ಬಾ ಅಂತ ಹೇಳ್ತಾರೆ. ಆಗ ಸುಮಾ, ಬೇಕಾಗಿಲ್ಲ, ಆ ದುಡ್ಡು ನೀನು ದುಡ್ದಿರೋದಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಶಿವಾನಿ, ಅವಳು ಬಂದಿಲ್ಲ ಅಂದರೆ ಬೇಕಾಗಿಲ್ಲ, ನಾವು 3 ಜನ ಹೋಗೋಣ ಬನ್ನಿ ಅಂತ ಹೇಳ್ತಾರೆ. ಆಗ ಸಚಿನ್, ನನಗೂ ಕೂಡ ಈಗ ಕೆಫೆಗೆ ಹೋಗೋದು ಬೇಡ ಅಂತ ಅನ್ನಿಸ್ತಿದೆ, ಯಾಕೆ ಅಂತಂದರೆ ಅಲ್ಲಿ ಒಂದು ಕಾಫಿಗೆ ಕೊಡುವಂಥ ದುಡ್ಡಿಗೆ ಹೊರಗಡೆ 4 ಲೀಟರ್ ಹಾಲು ಬರುತ್ತೆ, ನಮ್ಮ 3 ಜನ ಹೋಗಿ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡೋದು ಬೇಕಾ ಅಂತ ಕೇಳ್ತಾರೆ. ಆಗ ಪುರುಷಿ, ನೀನು ಹೇಳ್ತಿರೋದು ನಿಜನೇ ಸಚಿನ್, ಅದೇ ನಮ್ಮ ಮೆಸ್ಸಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ 35 ರೂಪಾಯಿಂದ 40 ರೂಪಾಯಿ ಆಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಸಚಿನ್, ಹೌದಾ ನಿಮ್ಮದು ಮೆಸ್ಸಿದೆ ಪುರುಷಿ ಅಂತ ಕೇಳ್ತಾನೆ. ಆಗ ಪುರುಷಿ, ಅಯ್ಯೋ ನಮ್ಮ ಇಡೀ ಮಂಡ್ಯಗೆ ನಮ್ಮ ಮೆಸ್ಸು ತುಂಬಾ ಫೇಮಸ್ಸು, ಅದಕ್ಕೆ ಓನರ್ ಯಾರಂತ ತಿಳ್ಕೊಂಡಿದ್ಯಾ, ನಿನ್ನ ಪಕ್ಕದಾಗೆ ನಿಂತಿದ್ದಾಳಲ್ಲ ಸುಮಾ ಅಂತ ಹೇಳ್ತಾರೆ. ಆಗ ಸಚಿನ್, ಹೌದಾ ಸುಮಾ, ವಾವ್ ಅಂತ ಹೇಳ್ತಾರೆ. ಆಗ ಶಿವಾನಿ, ಎಂಜಿಲ್ ಲೋಟ ತೊಳೆಯೋದ್ರಲ್ಲಿ ವಾವ್ ಫ್ಯಾಕ್ಟರ್ ಅನ್ನೋದು ಏನು ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಪುರುಷಿ, ಏನು ಹೇಳು ಸಚಿನ್, ನಮ್ಮ ಅವ್ವ ಮಾಡೋ ಅಡುಗೆ ಒಂದ್ಸರಿ ತಿನ್ನಬೇಕು, ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ. ಆಗ ಸಚಿನ್, ಒಂದ್ಸರಿ ಪ್ಲ್ಯಾನ್ ಮಾಡು ಪುರುಷಿ, ನಾನು ಖಂಡಿತ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ. ಆಗ ಪುರುಷಿ, ಪ್ಲ್ಯಾನ್ ಎಲ್ಲ ಮಾಡೋದು ಬೇಕಿಲ್ಲ, ಈಗಲೇ ಬೇಕಾದ್ರೆ ಹೋಗೋಣ, ಕರಿ ಸುಮಾ ಅಂತ ಹೇಳ್ತಾರೆ. ಆಗ ಸುಮಾ, ಅವ್ರಿಗೇನು ಬೇರೆ ಕೆಲಸ ಇರಬೇಕು, ಬಿಡು ಪುರುಷಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಆಗ ಪುರುಷಿ, ಇಲ್ಲ ಇವತ್ತು ಸಚಿನ್ ಬರೋ ತನಕ ನಾನಂತೂ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಇವತ್ತು ಪಾರ್ಟಿ ಖರ್ಚೆಲ್ಲ ನಂದೇ ಅಂತ ಹೇಳ್ತಾರೆ. ಆಗ ಶಿವಾನಿ, ಆ ಒಂದು ಕೆಟ್ಟ ಮೆಸ್ಸಲ್ಲಿ ನಾನು ಪಾರ್ಟಿ ಮಾಡಬೇಕಾ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಆಗ ಸುಮಾ, ನೋಡು ಶಿವಾನಿ ಸರಿಯಾಗಿ ಮಾತಾಡು, ಇಲ್ಲ ಅಂದರೆ ಅಂತ ಹೇಳ್ತಾರೆ. ಆಗ ಶಿವಾನಿ, ಈ ಮೆಸ್ಸೋರ್ ಮೆಂಟಾಲಿಟಿನೇ ಇಷ್ಟು, ನಾನು ಕಾಫಿ ಕುಡಿಯೋಕ್ಕೆ ಹೋಗ್ತಿದ್ದೀನಿ, ಬರೋರು ಬರ್ಬೋದು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸಚಿನ್, ಪುರುಷಿ, ಶಿವಾನಿ ಬಂದಿಲ್ಲ ಅಂದರೆ ಪರವಾಗಿಲ್ಲ, ನಾವು 3 ಜನ ಹೋಗೋಣ ಬಾ ಅಂತ ಹೇಳಿ ಅವ್ರು 3 ಜನ ಕೂಡ ಅಲ್ಲಿಂದ ಹೊರಡ್ತಾರೆ. ಮತ್ತೆ ಇಲ್ಲಿ ಕಾನ್ಸ್ಟೇಬಲ್ ಕೃಷ್ಣಪ್ಪ ಅವರು ಸಾನ್ ಅವ್ರ ಕ್ಯಾಂಟೀನ್ ಹತ್ರ ಬರ್ತಾರೆ. ಆಗ ಸಾನ್ ಅವರು, ಅರೆ ಸಾಹೇಬ್ರೆ ನೀವೇನಿಲ್ಲಿ, ತಿಂಡಿ ಕೊಡ್ಲಾ ಅಂತ ಕೇಳ್ತಾರೆ. ಆಗ ಕೃಷ್ಣಪ್ಪ ಅವರು, ಬೇಡಮ್ಮ, ಇವತ್ತು ಮನೆಯಿಂದ ಬರೋವಾಗಲೇ ಹೊಟ್ಟೆ ತುಂಬ ತಿನ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಸಾಹೇಬ್ರೆ ಹಂಗಾರೆ ಕುಂತ್ಕೊಳ್ಳಿ, ಕುಡಿಯೋಕ್ಕೆ ಟೀ ಆದರೂ ತಂದು ಕೊಡ್ತೀನಿ ಅಂತ ಹೇಳಿ ಟೀ ತಂದು ಕೊಡ್ತಾರೆ. ಆಗ ಕೃಷ್ಣಪ್ಪ ಅವರು, ಏನಮ್ಮ ನಿನಗೆ ಮೊದಲಿಂದನೂ ಕಲ್ಯಾಣಿ ಅವ್ರ ಜೊತೆ ಸಂಬಂಧ ಇತ್ತಾ ಅಂತ ಕೇಳ್ತಾರೆ. ಆಗ ಸಾನವರು, ಇಲ್ಲ ಸಾಹೇಬ್ರೆ ಇಲ್ಲಿಗೆ ಬಂದಮೇಲೆ ಅಂತ ಹೇಳ್ತಾರೆ. ಆಗ ಕೃಷ್ಣಪ್ಪ ಅವರು, ಅಂದರೆ ಕೆಲಸ ಹುಡ್ಕೊಂಡು ನೀನು ಬೆಂಗಳೂರಿಗೆ ಬಂದ, ನಿಂದು ಯಾವೂರಮ್ಮ ಅಂತ ಕೇಳ್ತಾರೆ. ಸಾನ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಅಷ್ಟರಲ್ಲಿ ಒಂದು ಹುಡುಗಿ ಬಂದು, ಅಕ್ಕ ನನಗೆ 6 ಪ್ಲೇಟ್ ರೈಸ್ ಬಾತು 12 ವಡೆ ಪಾರ್ಸಲ್ ಮಾಡಕ್ಕ ಅಂತ ಹೇಳ್ತಾರೆ. ಆಗ ಸಾನವರು ಅವ್ರಿಗೆ ಪಾರ್ಸಲ್ ಕಟ್ತಿರ್ತಾರೆ. ಆಗ ಕೃಷ್ಣಪ್ಪ ಅವರು, ಏನೇ ಆದರೂ
ಕಲ್ಯಾಣಿ ಕ್ಯಾಂಟೀನ್ಗೆ ಇವಾಗ್ಲೇ ಇಷ್ಟೊಂದು ಜನ ಬರ್ತಿರೋದು ಅಂತ ಹೇಳ್ತಾರೆ. ಅದಕ್ಕೆ ಆ ಹುಡುಗಿ ಬರ್ದೆ ಇನ್ನೇನ್ ಮಾಡ್ತಾರೆ ಸರ್, ನನಗೂ ಕೂಡ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಆ ವಿಷಯದಲ್ಲಿ ತುಂಬಾನೇ ಆಡ್ಕೊತಿದ್ರು. ಇಲ್ಲಿಂದ ಒಂದ್ಸರಿ ರೈಸ್ ಬಾತ್ನ ಪಾರ್ಸಲ್ ತಗೊಂಡು ಹೋಗಿ ನಾನೇ ಮಾಡಿದ್ದು ಅಂತ ಹೇಳಿ ಅವ್ರಿಗೆಲ್ಲ ಕೊಟ್ಟೆ. ಇವಾಗ ಅವ್ರು ಯಾರು ಕೂಡ ನನ್ನನ್ನು ರೇಗಿಸ್ತಾನೆ ಇಲ್ಲ, ಎಲ್ಲರೂ ಕೂಡ ನನಗೆ ಫ್ರೆಂಡ್ಸ್ ಆಗಿದ್ದಾರೆ ಗೊತ್ತಾ ಅಂತ ಹೇಳ್ತಾರೆ. ಅದಾದ್ಮೇಲೆ ಸಹನವರು ಕಟ್ಟಿರೋ ಪಾರ್ಸಲ್ನ ಹುಡುಗಿ ಕೊಡ್ತಾರೆ. ಸರಿ ಅಕ್ಕ ಅಂತ ಹೇಳಿ ಆ ಹುಡುಗಿ ದುಡ್ಡು ಕೊಟ್ಟು ರೈಸ್ ಪತ್ತ ತಗೊಂಡು ಅಲ್ಲಿಂದ ಹೋಗ್ತಾರೆ. ಆ ಹುಡುಗಿ ಮಾತು ಕೇಳಿ ಕೃಷ್ಣಪ್ಪರ್ಗೂ ಖುಷಿ ಆಗುತ್ತೆ, ಸಹನವ್ರಿಗೂ ಕೂಡ ಖುಷಿ ಆಗುತ್ತೆ. ಮತ್ತೆ ಪುಟ್ಟಕ್ಕವ್ರ ಮನೆ ಮುಂದೆ ಕೊರವಂಜಿ ಬಂದು ನಿಂತ್ಕೋತಾರೆ. ಕಣಿ ಹೇಳ್ತೀನವ ಕಣಿ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಹೊರಗಡೆ ಬರ್ತಾರೆ. ಸೋತ್ ಕಣ್ಣು ಸವಾಲನ್ನ ಸ್ವೀಕರಿಸೈತೆ, ಮಮಕಾರದ ಮಾಯೆ ದೃಷ್ಟಿಗೆ ಆವರಿಸ್ಕೊಂಡೈತೆ. ಸೋತೆ ಅಂತ ಕೂರ್ಬೇಡ, ಕಣ್ಣೀರ್ ಹಾಕಿ ಆ ತಾಯಿನ ಪರೀಕ್ಷೆ ಮಾಡ್ಬೇಡ ಅಂತ ಕೊರವಂಜಿ ಪುಟ್ಟಕ್ಕನ ನೋಡಿ ಹೇಳ್ತಾರೆ. ಆಗ ಪುಟ್ಟಕ್ಕ, ಆ ದೇವಿನೇ ನನ್ನನ್ನ ಪರೀಕ್ಷೆ ಮಾಡ್ತಾ ಇರೋದು, ನನ್ನ ಮಗಳನ್ನ ಹುಡ್ಕೊಂಡು ಹೋಗಿದ್ದೆ, ಸಿಗ್ಲಿಲ್ಲ, ನಾನು ವಾಪಸ್ ಬಂದೆ, ಇದಕ್ಕೆ ಏನರ್ಥ ಅಂತ ಕೇಳ್ತಾರೆ. ಆಗ ಕೊರವಂಜಿ, ಬೋರ್ಗರೆವ ಸಮುದ್ರದ ಒಡಲಿನ ಉಪ್ಪು 100 ಹಂತನ ದಾಟಿ ಮನೇಲಿರೋ ಜಾಡಿನ ಸೇರುತ್ತೆ, ಹಾಗೆ ಬದುಕು ಅಲ್ವಾ ತಾಯಿ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ, ಅಂದ್ರೆ ನಿನ್ ಮಾತಿನ ಅರ್ಥ ಏನವ, ನನ್ ಮಗಳು ಬರ್ತಾಳ, ಅವಳಾಗೆ ವಾಪಸ್ ಬರ್ತಾಳ ಅಂತ ಕೇಳ್ತಾರೆ. ಆಗ ಕೊರವಂಜಿ ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ಮತ್ತೆ, ನೀನು ಮಗಳು ಚಿಲುಮೆಯಾಗಿ ವಾಪಸ್ ಬರ್ತಾಳೆ, ಬತ್ತಿರೋ ಕಣ್ಣಿಗೆ ಬೆಳಕಾಗಿ ವಾಪಸ್ ಬರ್ತಾಳೆ, ಆದ್ರೆ ನಿನ್ನ ಮನ್ಸಲ್ಲಿ ಏನೋ ಪ್ರಶ್ನೆ ಮೂಡಿದೆ ಅಂತ ಜಕ್ಕವ್ವ ಹೇಳ್ತಾ ಇದ್ದಾಳೆ, ನಿಜನ ತಾಯಿ ಅಂತ ಕೇಳ್ತಾರೆ. ಪುಟ್ಟಕ್ಕ ಏನು ಮಾತಾಡದೆ ಸುಮ್ನೆ ನಿಂತಿರ್ತಾರೆ. ಮತ್ತೆ ಇಲ್ಲಿ ಸಹನವ್ರ ಹೋಟೆಲ್ ಹತ್ರ ಯಾವ್ದೋ ಸಂಘದವ್ರು ಬರ್ತಾರೆ. ಈ ಅಂಗಡಿ ನಿಮ್ದೇನಮ್ಮ ಅಂತ ಕೇಳ್ತಾರೆ. ಆಗ ಸಹನವರು, ಇಲ್ಲ ಸಾಹೇಬ್ರೆ, ಇದು ನಮ್ಮ ಅಕ್ಕೋರ ಅಂಗಡಿ ಅಂತ ಹೇಳ್ತಾರೆ. ಆಗ ಯಾಕೆ ಅಂತ ಕೇಳ್ತಾರೆ. ಆಗ ಸಂಘದವ್ರು, ಯಾಕೆ ಅಂದ್ರೆ ಈ ಅಂಗಡಿ ನಮ್ ಸಂಘದಲ್ಲಿ ರಿಜಿಸ್ಟರ್ ಆಗಿಲ್ಲ ಅದಕ್ಕೆ ಅಂತ ಕೇಳ್ತಾರೆ. ಆಗ ಕೃಷ್ಣಪ್ಪ, ನಿಮ್ಮ ಸಂಘದಲ್ಲಿ ಯಾಕೆ ರಿಜಿಸ್ಟರ್ ಮಾಡ್ಬೇಕು ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ನಮ್ಮ ಏರಿಯಾದಲ್ಲಿ ನಮ್ಮೋರೇ ಬೀದಿ ಬದಿ ವ್ಯಾಪಾರಸ್ಥರು ಇರ್ಬೇಕು ಅನ್ನೋದು ನಮ್ಮ ಉದ್ದೇಶ. ದಿನ ಬೆಳಗಾದ್ರೆ ಯಾರ್ಯಾರೋ ಬಂದು ನಮ್ಮ ಏರಿಯಾದಲ್ಲಿ ಅಂಗಡಿಗಳನ್ನ ಓಪನ್ ಮಾಡ್ತಾರೆ, ಅದಕ್ಕೆ ನಮ್ಮೋರ್ಗೆ ನಾವು ಮೊದಲ ಆದ್ಯತೆ ಕೊಡ್ಬೇಕು ಅಂತ ಈ ನಿರ್ಧಾರ ತಗೊಂಡಿದೀವಿ. ಇದಕ್ಕೆ ನಮ್ಮ ಏರಿಯಾ MLA ಕೂಡ ಒಪ್ಪಿದ್ದಾರೆ. ನಮ್ಮ ಸಂಘದಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೆಲ್ತ್ ಇನ್ಶೂರೆನ್ಸ್ ಹಾಗೆ ಅವರ ವ್ಯಾಪಾರಕ್ಕೆ ಬೇಕಾಗಿರೋ ವಸ್ತುಗಳನ್ನ ತಗೊಳ್ಳೋದಕ್ಕೆ ಸಾಲ ಸೌಲಭ್ಯ ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಕೃಷ್ಣಪ್ಪರು ಒಳ್ಳೆ ಉದ್ದೇಶನೇ ಅಂತ ಹೇಳ್ತಾರೆ. ಆಗ ಸಹನವರು, ಸಾಹೇಬ್ರೆ, ನಮ್ಮ ಅಕ್ಕೋರ್ ಬರೋದಕ್ಕೆ 1 ತಿಂಗಳ ಮೇಲಾಗುತ್ತಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ಲಮ್ಮ, ನಿಮ್ ಪ್ರೂಫ್ ಕೊಡಿ, ನಿಮ್ ಆಧಾರ್ ಕಾರ್ಡ್ ಕೊಡಿ ಅಂತ ಹೇಳ್ತಾರೆ. ಆಗ ಸಹನವ್ರಿಗೆ ಗಾಬರಿ ಆಗುತ್ತೆ. ಸರ್ ಅದು ಅಂತ ಹೇಳ್ತಾರೆ. ಆಗ ಕೃಷ್ಣಪ್ಪ, ಯಾಕಮ್ಮ ಆಧಾರ್ ಕಾರ್ಡ್ ಇಲ್ವಾ ಅಂತ ಕೇಳ್ತಾರೆ. ಆಗ ಸಹನ, ಇಲ್ಲ ಸಾಹೇಬ್ರೆ ಅಂತ ಹೇಳ್ತಾರೆ. ಮನೇಲಿ ಇಟ್ಟಿದ್ಯಾ ಅಂತ ಕೃಷ್ಣಪ್ಪ ಹೇಳ್ತಾರೆ. ಆಗ ಸಂಘದವರು, ಸರಿ ನಾವೀಗ ಹೋಗ್ತೀವಿ, ನಾಳೆ ಬರ್ತೀವಿ, ನೀವು ನಿಮ್ಮ ಆಧಾರ್ ಕಾರ್ಡ್ನ ಜೆರಾಕ್ಸ್ ಮಾಡಿ ತಗೊಂಡ್ ಬನ್ನಿ, ನಾವು ನಾಳೆ ಬರ್ತೀವಿ ಅಂತ ಹೇಳಿ ಅಂಗಡಿ ಫೋಟೋ ತಗೊಂಡು ಅವ್ರು ಅಲ್ಲಿಂದ ಹೋಗ್ತಾರೆ. ಸಹನವರು ಗಾಬರಿಯಿಂದ ನಿಂತಿರ್ತಾರೆ. ಕೃಷ್ಣಪ್ಪ ಸಹನವ್ರನ್ನೇ ಗಮನಿಸ್ತಾ ಇರ್ತಾರೆ. ಮತ್ತೆ ಇಲ್ಲಿ ಪುಟ್ಟಕ್ಕ, ಹೌದು, ನನ್ನ ಮನ್ಸಲ್ಲಿ ಸಾವಿರಾರು ಪ್ರಶ್ನೆಗಳಿದಾವೆ ಅಂತ ಹೇಳ್ತಾರೆ. ಆಗ ಕೊರವಂಜಿ, ಸೌರ್ ಸಂತೆಯಲ್ಲಿ ಚಿಕ್ಕೋಳ್ ಜೀವನದ ಬಗ್ಗೆ ಚಿಂತೆ ಕಾಡ್ತಾ ಇದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ, ನಾನೇ ಇದ್ರ ಬಗ್ಗೆ ಕೇಳ್ಬೇಕು ಅಂತ ಇದ್ದೆ ತಾಯಿ, ನನ್ನ ಮಗಳು ಚಿಕ್ಕೋಳ್ ಜೀವನ ಹೇಗಿರುತ್ತೆ ಅಂತ ಹೇಳ್ತಾರೆ. ಆಗ ಕೊರವಂಜಿ, ಕಷ್ಟದ ಜೀವನನ ತಪ್ಪಿಸ್ಕೊಂಡು ಬದುಕ್ತವ್ರು ಯಾರೂ ಇಲ್ಲ, ಕಣ್ಣೀರ್ ಕೋಡಿ ಹರಿದೆ ದಿನ ಕಳಿಯಂಗಿಲ್ಲ, ಸೂತ್ರ ನಿನ್ ಕೈಯಲ್ಲೇ ಐತೆ, ಜೋಪಾನವಾಗಿ ಎಳಿತಾಯಿ ಅಂತ ಹೇಳಿ ಕೊರವಂಜಿ ಅಲ್ಲಿಂದ ಹೋಗ್ತಾರೆ. ಪುಟ್ಟಕ್ಕಯ್ಯನ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಪದ್ಮ ಸ್ನೇಹಗೆ ಫೋನ್ ಮಾಡ್ತಾರೆ. ಆಗ ಅವರು ದುಡ್ಡು ಕೊಡೋದಕ್ಕೆ ಒಪ್ಪುದ್ರ, ಎಷ್ಟು ದುಡ್ಡು ಕೊಡ್ತಾರಂತೆ ಅಂತ ಸ್ನೇಹ ಕೇಳ್ತಾರೆ. ಅವರು ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, 15 ಲಕ್ಷ ಕೊಡ್ತಾರೆ ಅಂತ ಪದ್ಮ ಹೇಳ್ತಾರೆ. ಏನ್ ಹೇಳ್ತಿದ್ದೀರಾ, ಅವರು ಕೊಟ್ಟಿಲ್ಲ ಅಂದ್ರೆ ಅಂತ ಕೇಳ್ತಾರೆ. ಆಗ ಪದ್ಮ, ಅವರು ಕೊಟ್ಟೆ ಕೊಡ್ತಾರೆ, ಇಲ್ಲ ಅಂದ್ರೆ ನಿಮ್ ಹೆಸರನ್ನೆಲ್ಲ ಹೋಗಿ ಬಂಗಾರಮ್ಮವ್ರ ಹತ್ರ ಹೇಳ್ತೀನಿ ಅಂತ ಹೇಳಿದೆ, ಅದಕ್ಕೆ ಅವರು ಭಯ ಪಟ್ಟಿದ್ದಾರೆ, ಅವರು ದುಡ್ಡು ಕೊಡ್ತಾರೆ, ಇದೆಲ್ಲ ನಿನ್ನಿಂದಾನೆ, ನೀನು 100 ಕಾಲ ಚೆನ್ನಾಗಿರವ ಅಂತ ಪದ್ಮ ಹೇಳ್ತಾರೆ. ಆಗ ಸ್ನೇಹ, ಹೌದಾ, ಯಾವಾಗ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಆಗ ಇವತ್ ರಾತ್ರಿನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ, ಆ ಸೇತುವೆ ಹತ್ರ ಪಾಳ್ ಬಿದ್ದಿರೋ ಮಿಲ್ ಇದೆಯಲ್ಲ ಅಲ್ಲಿಗೆ ಬರೋದಕ್ಕೆ ಹೇಳಿದ್ದಾರೆ, ನನಗೆ ಲೇಟ್ ಆಗುತ್ತೆ, ನಾನು ಬೇಗ ಅಡಿಗೆ ಮಾಡಿಟ್ಟು ಅಲ್ಲಿಗೆ ಹೋಗ್ತೀನಿ ಅಂತ ಪದ್ಮ ಹೇಳ್ತಾರೆ. ಆಗ ಸ್ನೇಹ, ಸರಿ, ಅವರು ದುಡ್ಡು ಕೊಟ್ಮೇಲೆ ಸರಿಯಾಗಿ ಲೆಕ್ಕ ಮಾಡ್ಕೊಳ್ಳಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಮತ್ತೆ ಕಂಟಿ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹುಲಿ ಒಬ್ಬ ವ್ಯಕ್ತಿನ ಎಳ್ಕೊಂಡ್ ಬರ್ತಾರೆ. ಮುಂಗುಸಿ ತಪ್ಪಿಸ್ಕೊಂಡು ಓಡಾಡ್ತಿದ್ನಲ್ಲ, ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ ನೋಡಿ ಇವನು ಅಂತ ಹೇಳ್ತಾರೆ. ದುಡ್ಡು ಕೊಡದೆ ಎಲ್ಲ ಹೋಗಿದ್ದೆ ನೀನು, ನಮ್ಗೆ ದುಡ್ಡು ಕೊಡ್ಬೇಕಾಗುತ್ತೆ ಅಂತ
ನೀನು ಮುಖ ಮರ್ಸ್ಕೊಂಡು ಓಡಾಡ್ತಿದ್ಯಾ ಅಂತ ಹೇಳ್ತಾರೆ. ಇಲ್ಲ ಅಣ್ಣ, ನನ್ನ ಬಾಮೈದ ಕಳೆದೋಗಿದ್ದ, ಅವನ್ನ ಹುಡ್ಕೊಂಡು ಹೋಗಿದ್ದೆ ನಾನು ಅಂತ ಆ ವ್ಯಕ್ತಿ ಹೇಳ್ತಾರೆ. ಏನು ಕತೆಗಳು ಕಟ್ತಿದ್ಯಾ, ನಿನಗೆ ಬಡ್ಡಿ ದುಡ್ಡು ಕೊಡ್ಸಿದ್ದು ನಾವು, ಆ ಕೋದಣ್ಣ ನಮ್ಮನ್ನ ಹಾಕೊಂಡು ರುಬ್ತವನೆ, ಮರ್ಯಾದೆಯಿಂದ ದುಡ್ಡು ಕೊಟ್ರೆ ಸರಿ ಅಂತ ಹೇಳ್ತಾರೆ. ಆಗ ಕಂಠಿ ಮಾತ್ರ ಏನು ಮಾತಾಡದೆ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಮುಂಗುಸಿ, ನೀನು ಕತೆಗಳು ಹೊಡಿಬೇಡ, ದುಡ್ಡು ಯಾವಾಗ ಕೊಡ್ತೀಯ ಮೊದ್ಲು ಅದನ್ನ ಹೇಳು ಅಂತ ಹೇಳ್ತಾರೆ. ಆಗ ಕಂಠಿ, ಏನ್ರಲ್ಲ ಅದು, ಮೊದ್ಲು ಅವನ್ನ ಬಿಟ್ಟು ಕಳ್ಸಿ ಅಂತ ಹೇಳ್ತಾರೆ. ಆಗ ಹುಡುಗರು ಗಾಬರಿಯಿಂದ ಕಂಠಿನೇ ನೋಡ್ತಾ ಇರ್ತಾರೆ. ಅಣ್ಣ, ನನ್ನ ಬಾಮೈದ ತಪ್ಪಿಸ್ಕೊಂಡ್ ಬಿಟ್ಟಿದ ಅಣ್ಣ ಅಂತ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಅಂತ ಕಂಠಿ ಕೇಳ್ತಾರೆ. ಆಗ ವ್ಯಕ್ತಿ, ಹೌದು, ನನ್ನ ಬಾಮೈದ IPL ಆಡ್ಕೊಂಡು ಚೆನ್ನಾಗಿ ಸಾಲ ಮಾಡ್ಕೊಂಡು ಊರ್ ಬಿಟ್ಟು ಹೊರಟೋಗಿದ್ದ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಬೆಂಗಳೂರಲ್ಲಿ ಸತ್ತೋಗಿದ್ದಾನೆ ಅಂತ ಸುದ್ದಿ ಬಂತು. ಹೋಗಿ ನೋಡಿದಾಗ ಅವನಲ್ಲ, 2 ದಿನ ಬಿಟ್ಮೇಲೆ ಅವನೇ ನಮ್ಮ ಮನೆ ಹತ್ರ ಬಂದಾಣ, ಅದಕ್ಕೆ ನಿಮ್ಗೆ ದುಡ್ಡು ಕೊಡಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಆಗ ಕಂಠಿ, ಸತ್ತಿರೋರು ವಾಪಸ್ ಬರ್ತಾರ ಹಾಗಾದ್ರೆ ಅಂತ ಕೇಳ್ತಾರೆ. ಅಣ್ಣ ಅದು ಅಂತ ಅವ್ರೇನೋ ಹೇಳೋದಕ್ಕೆ ಹೋಗ್ತಾರೆ. ಆಗ ಮುಂಗ್ಸಿ, ಅಣ್ಣ ಇವ್ನು ಏನೇನೋ ಹೇಳ್ತಾವನೆ, ಅವನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಣ್ಣ ನೀನು ಅಂತ ಹೇಳ್ತಾರೆ. ಅಣ್ಣ ತಪ್ಪಾಯ್ತಣ್ಣ, ಕ್ಷಮಿಸ್ಬೇಡಣ್ಣ, ನಾನು ದುಡ್ಡು ಬೇಗ ಕೊಟ್ಬಿಡ್ತೀನಣ್ಣ ಅಂತ ವ್ಯಕ್ತಿ ಕೇಳ್ಕೊತಾರೆ. ಆಗ ಕಂಠಿ, ಬಿಡ್ರೋ ಅವನನ್ನ, ನೋಡು ಆದಷ್ಟು ಬೇಗ ದುಡ್ಡನ್ನ ವಾಪಸ್ ಕೊಡ್ಬೇಕು ನೀನು ಅಂತ ಹೇಳ್ತಾರೆ. ಆಯ್ತು ಅಣ್ಣ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾರೆ. ಇತ್ತೀಚೆಗೆ ಈ ಅಣ್ಣನ್ಗೆ ತುಂಬಾ ಸಿಂಪತಿ ಬಂದ್ಬಿಟ್ಟಿದೆ ಎಲ್ರ ಮೇಲೂ ಅಂತ ಹುಲಿ ಹೇಳ್ತಾರೆ. ಏನೋ ಹಂಗಂದ್ರೆ ಅಂತ ಕಂಠಿ ಕೇಳ್ತಾರೆ. ಆಗ ಹುಲಿ, ಅಣ್ಣ ಇವನ್ಗೆ ತಲೆ ಕೆಟ್ಟಿದೆ, ಏನೇನೋ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ನೋಡು, ಸಿಂಪತಿ ಅಂದ್ರೆ ಅನುಕಂಪ ಅಂತ, ಅಣ್ಣಂಗೆ ಇತ್ತೀಚೆಗೆ ಎಲ್ರ ಮೇಲೂ ಅನುಕಂಪ ಶುರುವಾಗಿದೆ ಅಂತ ಹೇಳ್ದೆ ಅಷ್ಟೇ ಅಂತ ಹುಲಿ ಹೇಳ್ತಾರೆ. ಆಗ ಕಂಠಿ, ಸಾಕು ಬಾಯಿ ಮುಚ್ಚ್ರೋ, ಹಾಗಾದ್ರೆ ಅವನ್ ಮನಸ್ಸಲ್ಲಿ ಅನಿಸ್ತಾ ಇರೋದು ನಿಜ ಅಂತ ಹೇಳ್ತಾರೆ. ಏನ್ ಹೇಳ್ತಿದ್ದೆ ಅಣ್ಣ ನೀನು ಅಂತ ಹುಲಿ ಕೇಳ್ತಾರೆ. ಆಗ ಕಂಠಿ, ಹೌದು, ಅವನ್ಗೆ ಸಹನವರು ಸತ್ತಿಲ್ಲ, ಎಲ್ಲೋ ಒಂದ್ ಕಡೆ ಬದುಕಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಸತ್ತಿರೋರು ವಾಪಸ್ ಬರ್ತಾರ ಅವನು ಹೇಳ್ದಾಗೆ ಅಂತ ಕೇಳ್ತಾರೆ. ಅಣ್ಣ, ಅವನು ಸೀರಿಯಲ್ ಫಿಲಮು ಏನೇನೋ ನೋಡ್ತಾ ಇರ್ತಾನೆ, ಅವನು ಏನೇನೋ ಮಾತಾಡ್ತಾನೆ, ಅವನ್ ಮಾತ್ಗೆಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ ಅಣ್ಣ. ಅಷ್ಟಕ್ಕೂ ಅವನು ಹೇಳಿದ ವಿಷಯನೇ ಬೇರೆ, ಸಹನವ್ರ ವಿಷಯನೇ ಬೇರೆ. ಪುಟ್ಟಕ್ಕನ ನೋಡಿದ್ರೆ ಸಂಕಟ ಆಗುತ್ತೆ. ಅಷ್ಟಕ್ಕೂ ಸಹನವ್ರು ಸತ್ತಿದ್ದು ನಿಜನೇ ಅಲ್ವಾ ಅಣ್ಣ, ಜನ ಏನ್ ಬೇಕಾದ್ರೂ ಮಾತಾಡ್ಲಿ, ನೀನ್ ತಲೆ ಕೆಡ್ಸ್ಕೊಬೇಡ ಅಣ್ಣ ಅಂತ ಮುಂಗುಸಿ ಹೇಳ್ತಾರೆ. ಕಂಠಿ ಮಾತ್ರ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ರಾಧಾ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮನೆಯಿಂದ ಹೊರಗಡೆ ಹೋಗ್ತಾರೆ. ಸ್ನೇಹ ಅದನ್ನ ನೋಡ್ತಾರೆ. ಆಗ ಒಳಗಡೆ ಹೋಗಿ ಅತ್ತೆ ಅಂತ ಕರೀತಾರೆ. ಆಗ ಬಂಗಾರಮ್ಮ ಅಲ್ಲಿಗೆ ಬರ್ತಾರೆ. ಏನವ ಸ್ನೇಹ ಅಂತ ಕೇಳ್ತಾರೆ. ಅತ್ತೆ, ಈಗ ನೀವು ನನ್ನ ಜೊತೆ ಹೊರಗಡೆ ಬರ್ಬೇಕು ಅಂತ ಸ್ನೇಹ ಹೇಳ್ತಾರೆ. ಆಗ ಬಂಗಾರಮ್ಮ, ಇಷ್ಟೊತ್ತಲ್ಲ ಯಾಕವ ಅಂತ ಕೇಳ್ತಾರೆ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡಿದ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ, ಪ್ಲೀಸ್ ಅತ್ತೆ ನನ್ನ ಜೊತೆ ಬರ್ತೀರಾ ಅಲ್ವಾ ಅಂತ ಸ್ನೇಹ ಕೇಳ್ತಾರೆ. ಆಗ ಬಂಗಾರಮ್ಮ, ತಪ್ಪು ಮಾಡಿರೋದು ಯಾರು ಅಂತ ತಿಳ್ಕೊಳಕಾದ್ರೂ ನಾನು ನಿನ್ ಜೊತೆ ಬರ್ತೀನಿ, ಬಾರವ ಹೋಗೋಣ ಅಂತ ಹೇಳಿ ಸ್ನೇಹ ಬಂಗಾರಮ್ಮ ಇಬ್ರು ಕೂಡ ಮನೆಯಿಂದ ಹೊರಡ್ತಾರೆ. ಇಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ